ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯನ್ನ ಬೆಂಗಳೂರು ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲ ಸುವರ್ಣಸೌಧ ಇದೆ, ಎಲ್ಲ ಫೆಸಿಲಿಟಿ ಇದೆ. ಬೆಳಗಾವಿ ತುಂಬ ಬೆಳೀತಾ ಇದೆ ವೇಗವಾಗಿ. ಇವತ್ತು ಬೆಳಗಾವಿ ಜಿಲ್ಲೆಯಾಗಿ ಬೆಳಗಾವಿ ಸಿಟಿಯಾಗಿ ಬೆಳೀತಾ ಇದೆ. ಬೆಂಗಳೂರನ್ನ ಬಿಟ್ಟರೆ ಮಕ್ಕಳಿಗೆ ಬಾಲಭವನದಿಂದ, ಬಾಲಭವನಗಳು ಕೂಡ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಾವೆ. ಆದರೆ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಆಟ ಆಡಲಿಕ್ಕೆ ಎಲ್ಲಾದರೂ ಸಂಡೇ ಅಥವಾ ಸ್ಯಾಟರ್ಡೆ ಪಾಲಕರ ಜೊತೆ ಹೋಗಬೇಕು ಅಂತಂದರೆ ಬೆಳಗಾವಿನಲ್ಲಿ ಬಾಲಭವನ ಇರಲಿಲ್ಲ. ಅದಕ್ಕೆ ನಮ್ಮ ಇಲಾಖೆಯಿಂದ 20 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟನ್ನು ನಿರ್ಮಾಣ ಮಾಡಿ ಇಲ್ಲಿ ಇದು ಬಹಳಷ್ಟು ತಮಗೆಲ್ಲ ಗೊತ್ತು, ಬೆಳಗಾವಿಯ ಮಧ್ಯಭಾಗದಲ್ಲಿ ಏನು DC ಬಂಗ್ಲೆ ಹಿಂದೆ ಆಗಿರ್ಬೋದು, ನಮ್ಮ ಗಾಲ್ಫ್ ಕ್ಲಬ್ ಪಕ್ಕದಲ್ಲಿನೇ ಸುಮಾರು 3 ಎಕರೆ ವಿಶಾಲವಾದ ಜಾಗವನ್ನು ಗುರುತಿಸಿ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ರೈಲು, ಮಕ್ಕಳಿಗಾಗಿ ರೈಲು, ಫ್ಯಾಂಟಸಿ ಪಾರ್ಕು ಮತ್ತು ಆಟದೊಂದಿಗೆ ಪಾಠನೂ ಕಲಿಯೋ ಹಾಗೆ ಒಂದು ಓಪನ್ ಥಿಯೇಟರು, ಒಂದು ಇಂಡೋರ್ ಥಿಯೇಟರ್ನ ಮಾಡಿ ಮಕ್ಕಳಿಗೆ, ಪಾಲಕರಿಗೆ ಕೂರಲಿಕ್ಕೆ ಒಳ್ಳೆಯ ಗಾರ್ಡನ್ಗಳನ್ನು ಮತ್ತು ಮಕ್ಕಳ ಕಲಿಕೆಗೆ ಅನುಕೂಲ ಆಗುವಂಥ ಪಾರ್ಕ್ಗಳನ್ನ, ಅದು ಸೈನ್ಸ್ ಪಾರ್ಕ್ ಆಗಿರಬಹುದು, ಬೇರೆ ಬೇರೆ ರೀತಿಯಾದಂಥ ಪಾರ್ಕ್ಗಳನ್ನು ವಿನೂತನವಾಗಿ ಈ ಒಂದು ಬಾಲಭವನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಸುಮಾರು 20 ಕೋಟಿ ಹಣವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀನಿ. ಇನ್ನೂ ಏನು ಬೇಕಾದ್ರೂ ಕೂಡ ಇನ್ನೂ ಏನು ಅವಶ್ಯಕತೆ ಇದೆ ಅಂತ ಅನ್ನೋದನ್ನು ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ಜೊತೆ ಮಾತಾಡಿಕೊಂಡು ಮಕ್ಕಳಿಗೆ ಇನ್ನೂ ಏನು ನಾನು ಕೊಡಬಹುದು ಈ ಒಂದು ಬಾಲಭವನದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಾಯ್ಡು ಅವರ ಜೊತೆ ಮಾತಾಡಿಕೊಂಡು ಖಂಡಿತವಾಗ್ಲೂ ಮಾಡಿ. ಈಗ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಭಾಳಷ್ಟು ಏನಂತಂದರೆ ಅಪಪ್ರಚಾರ ನಡೀತಾ ಇದೆ, ಅದನ್ನು ಪಾಸಿಟಿವ್ ಆಗ್ತಾ ಇದೆ ಜನರತ್ತಿಲಿ. ಅದನ್ನು ಎಲ್ಲೋ ಒಂದು ಕಡೆ ಸರ್ಕಾರ ಅದನ್ನು ಪ್ರಚಾರ ಪಡಿಸುವಲ್ಲಿ, ಜೊತೆಗೆ ಅದನ್ನು ಜನರತ್ತಿಲಿ ತಿಳುವಳಿಕೆ ಮಾಡುವಲ್ಲಿ ಹೊರಗಡೆ ಏನಾಗ್ಬಿಟ್ಟಿದೆ ಅಂತಂದರೆ ಗೃಹಲಕ್ಷ್ಮಿ ಅಂತಂದರೆ ಅದು ಫ್ಲಾಪ್ ಇದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಅದನ್ನು ಪ್ರಚಾರ ಪಡಿಸಲಿಕ್ಕೆ ಮತ್ತು ಭಾಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತಾ ಇದೆ, ಅದನ್ನು ಜನರತ್ತಿಲಿ ತೆಗೆದುಕೊಂಡು ಹೋಗಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನು ಮಾಡ್ತಾ ಇದ್ದೀರಿ ಅಂತ? ನೋಡಿ, ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ 2,000 ಹಾಕೋದನ್ನು ಮಾಡ್ತಾ ಇದ್ದೀವಿ. ಇನ್ನು ಪ್ರಚಾರ ಖಂಡಿತವಾಗ್ಲೂ ನೀವು ಹೇಳಿದ ಹಾಗೆ ನಮ್ಮ ಕೆಲಸವನ್ನು, ನಮ್ಮ ವಿಚಾರವನ್ನು ಪ್ರಚಾರ ಮಾಡಬೇಕಾಗುತ್ತೆ. ಪ್ರಚಾರದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದರೂ ಕೂಡ ಪ್ರತಿ ತಿಂಗಳು 1ನೇ ತಾರೀಕು ಗೃಹಲಕ್ಷ್ಮಿ ಅವರ ಮನಸ್ಸನ್ನು ಮುಟ್ತಾ ಇದೆ. ದುಡ್ಡು ಹಾಕಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ, ಒಂದು ಮೆಸೇಜ್ ಹೋದ ತಕ್ಷಣ ನಮಗೆ ಧನ್ಯವಾದ ಹೇಳ್ತಾರೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ. ಅಡ್ವರ್ಟೈಸ್ಮೆಂಟ್ ಕೂಡ ಆಗಬೇಕು ಅನ್ನೋದು ನಮ್ಮ ಆಸೆನೂ ಇದೆ. ಆದರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ ಈ ಒಂದು ಪಂಚಮಸಾಲಿ ವಿಚಾರದಲ್ಲಿ. ಒಂದು ಕಡೆ ಸ್ವಾಮೀಜಿಯವರು ಪ್ರತಿಭಟನೆ ಕೂತಿದ್ದಾರೆ, ಇನ್ನೊಂದು ಕಡೆ ಏನಂತಂದರೆ ಸದನದಲ್ಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇದೆ. ತಾವು ಒಬ್ಬ ಪಂಚಮಸಾಲಿ ಲೀಡರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀನಿ? ನಾನು ಒಂದೇ ಮಾತನ್ನು ಹೇಳ್ತೀನಿ, ಕಾನೂನನ್ನು ಯಾರು ಕೈಯಲ್ಲಿ ತಗೊಳ್ತಾರೆ. ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನು ಕೊಡಬೇಕು. ನಾನು ಸಮಾಜದ ಮಗಳು ಅಂತ ಹೇಳ್ತೀನಿ, ಅಷ್ಟೊಂದು ಯಾಕೆ ಮಾಡ್ತಿಲ್ಲ. ಆದರೆ ಇವತ್ತು ನಾನು ಸರ್ಕಾರದಲ್ಲಿ ಜವಾಬ್ದಾರಿಯ ಸ್ಥಾನದಲ್ಲಿದ್ದೇನೆ. ಸಮಾಜಕ್ಕೂ ಒಳ್ಳೆಯದನ್ನು ಬಯಸ್ತೀನಿ, ಸರ್ಕಾರಕ್ಕೂ ಒಳ್ಳೆಯದು ಬಯಸ್ತೀನಿ. ಅದು ನನ್ನ ಜವಾಬ್ದಾರಿ. ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳಿರಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು ನನ್ನ ಈಗ ಮಾನಿಪಡಿ ವರದಿ ಏನಿದೆ ಮೇಡಮ್, ಅನ್ವರ್ ಮಾನಿಪಡಿ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ, ವಕ್ಫ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ, ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನು ಈಗಾಗಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ, ಟ್ವಿಟರ್ ಮುಖಾಂತರನೂ ತಿಳಿಸಿದ್ದಾರೆ, ಮಾಧ್ಯಮದ ಎಲ್ಲ ಸಹೋದರರಿಗೆ ತಿಳಿಸಿದ್ದಾರೆ. ಇವತ್ತಿನ ಈ ಒಂದು ಬಾಲಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ. ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಪಂಚಮಸಾಲಿ ಆಗಲಿ ವಕ್ಫ್ ಆಗಲಿ ಅದನ್ನು ಇನ್ನೊಂದು ಟೈಮ್ದಲ್ಲಿ ಖಂಡಿತ ನೀವು ನನಗೆ ಸಹಾಯ ಮಾಡಿ. ಯಾಕಂದರೆ ಬೆಳಗಾವಿ ಸಿಟಿ ನನ್ನ ಕನಸಿದು, ಈ ಬಾಲಭವನ ಬಗ್ಗೆ ನಂಗೆ ಪ್ರಚಾರ. ಕೊನೆಯದಾಗಿ ಮೇಡಮ್ ಇನ್ನೊಂದೇ CM ಇವರು ಸ್ವಾಮೀಜಿಗಳ ಧರಣಿ ಮುಂದುವರಿಸ್ತಾರೆ. ಪಂಚಮಸಾಲಿ ವಿಚಾರದಲ್ಲಿ ಒಂದು ಕಡೆ ಸ್ವಾಮೀಜಿಯವರು ಪ್ರತಿಭಟನೆ ಕೂತಿದ್ದಾರೆ, ಇನ್ನೊಂದು ಕಡೆ ಏನಂತಂದರೆ ಸದನದಲ್ಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇದೆ. ತಾವು ಒಬ್ಬ ಪಂಚಮಸಾಲಿ ಲೀಡರು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀನಿ? ನಾನು ಒಂದೇ ಮಾತನ್ನು ಹೇಳ್ತೀನಿ,
ಕಾನೂನನ್ನು ಯಾರು ಕೈಯಲ್ಲಿ ತಗೊಳ್ತಾರೆ. ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನು ಕೊಡಬೇಕು. ನಾನು ಸಮಾಜದ ಮಗಳು ಅಂತ ಹೇಳಿದ್ರೆ ಅಷ್ಟೊಂದು ಎರಡು ಮಾತಿಲ್ಲ. ಆದರೆ ಇವತ್ತು ನಾನು ಸರ್ಕಾರದಲ್ಲಿ ಮಂತ್ರಿಯಾಗಿ ಜವಾಬ್ದಾರಿಯ ಸ್ಥಾನದಲ್ಲಿದ್ದೇನೆ. ಸಮಾಜಕ್ಕೂ ಒಳ್ಳೆಯದನ್ನು ಬಯಸ್ತೀನಿ, ಸರ್ಕಾರಕ್ಕೂ ಒಳ್ಳೆಯದು ಬಯಸ್ತೀನಿ. ಅದು ನನ್ನ ಜವಾಬ್ದಾರಿ. ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟಗಳಿರಬೇಕು ಹೊರತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗಬಾರ್ದು ಅನ್ನೋದು ನನ್ನ ಅನಿಸಿಕೆ. ಈಗ ಮಾನಿಪಡಿ ವರದಿ ಏನಿದೆ ಮೇಡಮ್, ಅನ್ವರ್ ಮಾನ್ಪಡಿ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ, ವಕ್ಫ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ, ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನು ಈಗಾಗಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ, ಟ್ವಿಟರ್ ಮುಖಾಂತರನೂ ತಿಳಿಸಿದ್ದಾರೆ, ಮಾಧ್ಯಮದ ಎಲ್ಲ ಸಹೋದರರಿಗೆ ತಿಳಿಸಿದ್ದಾರೆ. ಇವತ್ತಿನ ಈ ಒಂದು ಬಾಲಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ. ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಪಂಚಮಸಾಲಿ ಆಗಲಿ ವಕ್ಫ್ ಆಗಲಿ ಅದನ್ನು ಇನ್ನೊಂದು ಟೈಮ್ದಲ್ಲಿ ಖಂಡಿತ ನೀವು ನನಗೆ ಸಹಾಯ ಮಾಡಿ. ಯಾಕಂದರೆ ಬೆಳಗಾವಿ ಸಿಟಿ ನನ್ನ ಕನಸಿದು ಈ ಬಾಲ್ ಭವನ್ ಬಗ್ಗೆ ನಂಗೆ ಪ್ರಚಾರ. ಕೊನೆಯದಾಗಿ ಮೇಡಮ್ ಇನ್ನೊಂದೇ CM ಇವರು ಸ್ವಾಮೀಜಿಗಳ ಧರಣಿ ಮುಂದುವರಿಸ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.